ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಬನ್ನಿ, ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಕವಿತಾ, ವಯಸ್ಸು 32 ವರ್ಷ ತುಂಬಿದೆ, ಸ್ಥಳ ಮೈಸೂರು, ವಿದ್ಯಾಭ್ಯಾಸ ಬಿಕಾಂ ಮಾಡಿದ್ದಾರೆ, ವೈವಾಹಿಕ ಸ್ಥಿತಿ ಡೈವರ್ಸ್ ಆಗಿದೆ, 3 ವರ್ಷಗಳೇ ಕಳೆದಿವೆ, ಮಕ್ಕಳು ಇಲ್ಲ, ವೃತ್ತಿ ಫ್ರೀಲಾನ್ಸ್ ಇಂಟೀರಿಯರ್ ಡಿಸೈನರ್, ಗುಣಗಳು ಮೃದು ನಡವಳಿಕೆ, ಪ್ರಾಮಾಣಿಕತೆ, ಸಹಾನುಭೂತಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ BMW 5 ಸೀರೀಸ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನ್ನ ಜೀವನದ ಕಷ್ಟಗಳು. ನಾನು ಮದುವೆಯಾಗಿದ್ದು ನನ್ನ ಮನಸ್ಸಿನಿಂದಲೇ, ಆದರೆ ನನ್ನ ಗಂಡನಿಗೆ ನನ್ನ ಎದೆಯ ತಾಳಿಯು ಸ್ಪರ್ಶವಾಗಿಲ್ಲ. ದೈಹಿಕ ಸಂಬಂಧ ಎಂದರೆ ಕೇವಲ ಶರೀರವಲ್ಲ, ಅದು ನೆಟ್ಟನ ಹೃದಯಕ್ಕೆ ತಾಗಬೇಕು. ಆದರೆ ನನ್ನ ಜೊತೆ ಇದ್ದವನು ಕಣ್ಣಿಗೆ ಕಾಣಿಸುವ ಪತಿಯಾಗಿದ್ದ. ಜೀವನದಲ್ಲಿ ಅವನ ಏನು ಪಾತ್ರವಿರಲಿಲ್ಲ. 3 ವರ್ಷದೊಳಗೆ ನಮ್ಮೊಳಗಿನ ಅಂತರ ಬೆಳೆದಿತ್ತು. ಅವನಿಗೆ ನಾನು ಅನಾವಶ್ಯಕವಿತ್ತೇನೋ ಅಂತ ನಡೆಯುವವನು. ಕೊನೆಗೆ ಒಂದು ದಿನ ಶಾಂತಿಯಾಗಿ ಸಂಕೋಚವಿಲ್ಲದೆ ನಾನು ಡೈವರ್ಸ್ ತೆಗೆದುಕೊಂಡೆ. ನನ್ನ ಕೆಲವು ಷರತ್ತುಗಳು: ದೈಹಿಕ ಮತ್ತು ಭಾವನಾತ್ಮಕ ಸಂಬಂಧದ ಪ್ರಾಮುಖ್ಯತೆ ಅರಿತವನಾಗಿರಬೇಕು, ಧೂಮಪಾನ ಮದ್ಯಪಾನದಿಂದ ದೂರವಿರಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡುವವನು ಇರಬೇಕು, ಉದ್ಯೋಗ ಬಿಸಿನೆಸ್ ಗೊತ್ತಿರಬೇಕು, ನನ್ನ ಆಸೆಗಳಿಗೆ ಹವ್ಯಾಸಗಳಿಗೆ ಬೆಲೆ ಕೊಡುವವನು ಇರಬೇಕು, ಅವನಿಗೆ ಮದುವೆ ಆದರೂ ಪರವಾಗಿಲ್ಲ ಆದರೆ ಮಕ್ಕಳಿಲ್ಲದವನು ಇರಬೇಕು, ಗೌರವ, ಸಮಾಧಾನ, ಗೌಪ್ಯತೆ, ಈ ಮೂರನ್ನು ನನ್ನ ಜೊತೆಗೆ ಜೀವಂತವಾಗಿಡುವನು ಮನಸ್ಸು ಇರಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2019ನ BMW 5 ಸೀರೀಸ್ 530 IM ಸ್ಪೋರ್ಟ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 47,75,000 ಆಗಿರುತ್ತೆ. 2019ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 52,967 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಅಕ್ಟೋಬರ್ 2019 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1998 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಟ್ವಿನ್ ಪವರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 248 BHP ಮತ್ತೆ RPM ಬಂದು 5200 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 350 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.